ಸುಳ್ಯ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರಳಿಯಾಪುರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬ ಅವಮಾನಕರ ಪೋಸ್ಟ್ ಹಾಕಿದ್ದ ಕೃತ್ಯವನ್ನ ಆದಿದ್ರಾವಿಡ ಸಮಾಜ ಹಾಗೂ ಬಿಜೆಪಿ ಎಸ್ಸಿ ಮೋರ್ಚಾ ತೀವ್ರವಾಗಿ ಖಂಡಿಸಿದೆ. ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾದ ಮಾಜಿ ಪ್ರಧಾನ ಕಾರ್ಯದರ್ಶಿ ಶೀನಾ ಮಾಸ್ತಿಕಟ್ಟೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವ ಯಾರೊಬ್ಬರೂ ಇಂತಹ ನೀಚ ಕೃತ್ಯ ಎಸಗಲು ಸಾಧ್ಯವಿಲ್ಲ. ಇಂದು ಒಂದು ಜೀವ ಉಳಿಸಲು ಜಾತಿ ಮತ ಭೇದ ಮರೆತು ಝೀರೋ ಟ್ರಾಫಿಕ್ ಮೂಲಕ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡುವ ಮಾನವೀಯ ಸಂಸ್ಕೃತಿ ನಮ್ಮದು. ಹಾಗಿರುವಾಗ ಸುಳ್ಳು ಸುದ್ದಿ ಹರಡಿ ಶಾಸಕಿಯವರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಕೋರುವುದು ಅತ್ಯಂತ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ಷೇತ್ರದ ಬಿಜೆಪಿ ಶಾಸಕಿ ಕುಮಾರಿ ಭಾಗೀರಥಿ ಮುರುಳ್ಯ ಇವರ ಬಗ್ಗೆ ಅವಹೇಳನಕಾರಿಯಾಗಿ ದಲಿತ ಪರ ನಿಲ್ಲದೆ, ಹಿಂದು ಮುಂದೆ ನೋಡದೆ, ಅವರು ಜೀವಂತ ಇರುವಾಗಲೇ ಭಾವಪೂರ್ಣ ಶ್ರದ್ಧಾಂಜಲಿ ಎಂಬುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬಿಲ್ಲವ ಸಂದೇಶ ಎಂಬ ವ್ಯಕ್ತಿ ವರದಿ ಮಾಡಿರುತ್ತಾನೆ. ಇದು ತೀವ್ರವಾಗಿ ಖಂಡನೆಗೆ ಅರ್ಹವಾದ ಮಾತಾಗಿದ್ದು, ಇದು ಪರಿಶಿಷ್ಟ ಜಾತಿಯ ದಲಿತ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಅವನ ಮೇಲೆ ಪೊಲೀಸರು ಕೂಡ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿ ಘನ ನ್ಯಾಯಾಲಯದ ಗಮನಕ್ಕೆ ತಂದು, ಘನ ನ್ಯಾಯಾಲಯ ಕೂಡ ಇದರಲ್ಲಿ ಯಾವುದೇ ಒಂದು ರೀತಿಯ ಸಹಾನುಭೂತಿ ತೋರದೆ ಆ ವ್ಯಕ್ತಿಯ ಬಗ್ಗೆ ಉಗ್ರವಾದ ಕಠಿಣ ಶಿಕ್ಷೆಯನ್ನು ನೀಡಿ ಆ ಮೂಲಕ ಭಾರತ ದೇಶದ ಸಂವಿಧಾನವನ್ನು ಎತ್ತಿ ಹಿಡಿಯುವಲ್ಲಿ ಎಲ್ಲರೂ ಸಹಕರಿಸಬೇಕು. ಅಲ್ಲದೆ ಈ ವ್ಯಕ್ತಿ ಇನ್ನು ಮುಂದಕ್ಕೆ ಯಾವುದೇ ಒಂದು ಪಕ್ಷ ಇರಲಿ ಅಥವಾ ವ್ಯಕ್ತಿ ಇರಲಿ ಈ ರೀತಿ ಅವಹೇಳನ ಮಾಡುವುದು ಖಂಡನೀಯ. ಅಲ್ಲದೆ ಈಗ ಈ ಝೀರೋ ಟ್ರಾಫಿಕಲ್ಲಿ ಕೊಂಡೋಗಿ ಆಸ್ಪತ್ರೆಗೆ ತಲುಪಿಸಿ ಆ ರೋಗಿಯನ್ನು ಜೀವ ಕೊಡುವಲ್ಲಿ ಅಥವಾ ಬದುಕಿಸುವಲ್ಲಿ ಬಹಳ ಶ್ರಮ ವಹಿಸುವುದನ್ನು ನಾವು ಗಮನಿಸಿರುತ್ತೇವೆ. ಹಾಗಿರುವಾಗ ಒಂದು ಜೀವಂತವಿರುವ ವ್ಯಕ್ತಿಯನ್ನು ಸತ್ತ ಹಾಗೆ ಬಿಂಬಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಎಂಬುದಾಗಿ ಪ್ರಕಟ ಮಾಡುವುದು ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಹಾಗಿರುವಾಗ ಈ ಒಂದು ನಡೆ ಇನ್ನು ಮುಂದಕ್ಕೆ ಕೂಡ ನಡೆಯಬಾರದು. ಹಾಗಿರುವಾಗ ಇಂಥ ಒಂದು ಕೃತ್ಯ ಮಾಡಿದಂಥ ವ್ಯಕ್ತಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕೆಂದು ನಾವು ಈ ಸಂದರ್ಭದಲ್ಲಿ ಮೋರ್ಚಾದ ಮೂಡಬಿದ್ರೆ ಮಂಡಲದ ಕಾರ್ಯದರ್ಶಿ ರಾಜು ದರೆಗುಡ್ಡಿ, ಮುಖಂಡರಾದ ಜಯಕುಮಾರ್ ಬೆಳುವಾಯಿ, ಸತೀಶ್ ನಲ್ಕಿಮಾರ್, ತಿಮ್ಮಪ್ಪ ಮಾಸ್ತಿಕಟ್ಟೆ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.